ಭಾರತದ ಮಹಾಕಾವ್ಯ ಮಹಾಭಾರತದಲ್ಲಿ ಭೀಷ್ಮನ ಮಹಾಪ್ರತಿಜ್ಞೆ ಅತ್ಯಂತ ಭಾವನಾತ್ಮಕ ಹಾಗೂ ಪ್ರೇರಣಾದಾಯಕ ಘಟನೆಯಾಗಿದೆ. ತಂದೆಯ ಕನಸು ನೆರವೇರಿಸಲು ಅವನು ಜೀವನಪೂರ್ತಿ ಅವಿವಾಹಿತನಾಗಿ ಸಿಂಹಾಸನದ ಹಕ್ಕನ್ನು ತ್ಯಜಿಸಿದನು. ಈ ಕಥೆಯು ತ್ಯಾಗ, ಧರ್ಮ ಮತ್ತು ನಿಷ್ಠೆಯ ಸಂಕೇತ. ಈ ವಿಡಿಯೋದಲ್ಲಿ ಭೀಷ್ಮನ ಜೀವನದ ಈ ಅದ್ಭುತ ಘಟನೆಯನ್ನು ಪೌರಾಣಿಕ ಶೈಲಿಯಲ್ಲಿ ಕೇಳಿ ಆನಂದಿಸಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭೀಷ್ಮನ ಪ್ರತಿಜ್ಞೆ. ಹಸ್ತಿನಾಪುರ ಸಾಮ್ರಾಜ್ಯದ ರಾಜ ಶಂತನು ಗಂಗೆಯೊಂದಿಗೆ ವಿವಾಹವಾಗಿದ್ದರು. ಅವರಿಗೆ ದೇವವ್ರತ ಎಂಬ ಪುತ್ರನಾದ. ದೇವವ್ರತನು ಬಾಲ್ಯದಿಂದಲೇ ಧೈರ್ಯ, ಜ್ಞಾನ ಹಾಗೂ ಯುದ್ಧ ಕಲೆಯಲ್ಲಿ ಪ್ರಸಿದ್ಧನಾಗಿದ್ದ. ಒಂದು ದಿನ ಸಂತನು ನದೀ ತೀರದಲ್ಲಿ ತಿರುಗುತ್ತಿದ್ದಾಗ ಅಲ್ಲಿನ ಮೀನುಗಾರನ ಮಗಳು ಸತ್ಯವತಿಯನ್ನು ಕಂಡು ಆಕೆಯೊಂದಿಗೆ ವಿವಾಹವಾಗಬೇಕೆಂದು ನಿರ್ಧರಿಸಿದನು. ಆದರೆ ಸತ್ಯವತಿಯ ತಂದೆ ಹೇಳಿದ, ನೀವು ನನ್ನ ಮಗಳನ್ನು ಮದುವೆಯಾದರೆ ಆಕೆಯ ಮಗನೇ ರಾಜ್ಯನಾಗಬೇಕು ಎಂದನು. ಇದನ್ನು ಕೇಳಿದ ಶಂತರು ಮನಸೋತರು, ಏಕೆಂದರೆ ಈಗಾಗಲೇ ದೇವವ್ರತನೇ ರಾಜಕುಮಾರ. ಈ ವಿಚಾರ ದೇವವ್ರತನಿಗೆ ತಿಳಿದಾಗ ತಂದೆಯ ಆಸೆಯನ್ನು ಪೂರೈಸಲು ಒಂದು ಅದ್ಭುತ ನಿರ್ಧಾರ ಮಾಡಿದನು. ಸಿಂಹಾಸನದ ಹಕ್ಕನ್ನು ತ್ಯಜಿಸಿ ಜೀವನ ಪೂರ್ತಿ ಅವಿವಾಹಿತನಾಗಿರಲು ಪ್ರತಿಜ್ಞೆ ಸ್ವೀಕರಿಸಿದನು. ಅವನು ಗಂಗೆಯ ಮುಂದೆ, ಯಮಧರ್ಮರ ಮುಂದೆ, ಎಲ್ಲ ದೇವತೆಗಳ ಮುಂದೆ ಪ್ರಮಾಣ ಮಾಡಿದನು, ನಾನು ಜೀವನ ಪೂರ್ತಿ ವಿವಾಹವಾಗುವುದಿಲ್ಲ, ಸಂತಾನೋತ್ಪತ್ತಿ ಮಾಡುವುದಿಲ್ಲ, ಹಸ್ತಿನಾಪುರದ ರಾಜಸಿಂಹಾಸನದ ಮೇಲೆ ನನ್ನ ಹಕ್ಕನ್ನು ತ್ಯಜಿಸುತ್ತೇನೆ ಎಂದನು. ಈ ಮಹಾಪ್ರತಿಜ್ಞೆಯನ್ನು ಕೇಳಿ ದೇವತೆಗಳು ಅವನಿಗೆ ಆಶೀರ್ವಾದ ಮಾಡಿ ಭೀಷ್ಮ ಎಂಬ ಹೆಸರು ನೀಡಿದರು. ಅರ್ಥ ಭಯಾನಕ ಪ್ರತಿಜ್ಞೆ ಮಾಡಿದವನು. ಅವನ ಈ ತ್ಯಾಗದಿಂದ ತಂದೆಯು ಮನಸೋತರು. ಕನಸು ನೆರವೇರಿತು. ಸತ್ಯವತಿ ಸಂತನುವನ್ನು ಮದುವೆಯಾದಳು. ಆದರೆ ಭೀಷ್ಮನ ಜೀವನವು ಶೌರ್ಯ, ತ್ಯಾಗ ಮತ್ತು ಧರ್ಮದ ಸಂಕೇತವಾಗಿಯೇ ಉಳಿಯಿತು.